ಹುಚ್ಚು. ಬೇರೆ ಕಡೆ ಹೋಗಿ ಮಾತಾಡೋಣ ಬನ್ನಿ. ಹಲೋ. ಏನ್ ರಮ್ಯಾ, ವಾಯ್ಸ್ ಡಲ್ ಆಗಿದೆ. ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ. ಮತ್ತ್ಯಾಕೆ ಕೆಳಗ್ ಬಿದ್ದಿರೋ ಗ್ರಾಮಫೋನ್ ತರ ಕರಕರ ಅಂತ ಮಾತಾಡ್ತಿದ್ಯಾ? ಒಂದೇ ದಿನದಲ್ಲಿ ವಾಯ್ಸು, ಕ್ಯಾರೆಕ್ಟರು, ಭಾವನೆ ಎಲ್ಲ ತಿಳ್ಕೊಂಡ್ಬಿಟ್ರಾ? ಸರಿ, ಅದೆಲ್ಲ ಬಿಡು. ಏನ್ ಸಮಸ್ಯೆ? ಯಾಕೆ ಡಲ್ ಆಗಿದ್ಯಾ? ನನ್ನ ಒಬ್ಬ ಯಾವಾಗ್ಲೂ ಫಾಲೋ ಮಾಡ್ತಾನೆ ಇದ್ದಾನೆ. ಏನ ಫಾಲೋ ಮಾಡ್ತಿದ್ದಾನ? ನಾನಿರ್ಬೇಕಾದ್ರೆ ಇನ್ನೊಬ್ಬ ಫಾಲೋ ಮಾಡ್ತಿದ್ದಾನ. ನೀನೇನ್ ಮಾಡ್ದೆ ಅವನಿಗೆ? ಎರಡ್ ಬಿಡ್ಬೇಕು ತಾನೆ, ಬೈಬೇಕಿತ್ತು ತಾನೆ. ಎಲ್ಲ ಮಾಡ್ ನೋಡಾಯ್ತು. ಅವನೇನಕ್ಕೂ ಜಗ್ಗೋ ತರನೇ ಕಾಣಿಸ್ತಿಲ್ಲ. ಅವನ್ ಮನೇನ ಈ ತರ ತಿರುಗಿ ನನ್ ಕಾಲ್ ಸುತ್ತಿ ಸುತ್ತಿ ಬರ್ತಾ ಇದ್ದಾನೆ. ನೀನೇನು ಭಯ ಪಡ್ಬೇಡ ರಮ್ಯಾ. ನಿನ್ನ ನೋಡಿದ ಕಣ್ಣನ್ನ ಹಾಗೆ ಕಿತ್ತಾಕ್ಬಿಡ್ತೀನಿ. ನೀನ್ ಹಿಂದೆ ಫಾಲೋ ಮಾಡ್ತಿರೋನ್ ಕಾಲ್ನ ಹಾಗೆ ಪೀಸ್ ಪೀಸ್ ಮಾಡಾಕ್ತೀನಿ. ಸಾಕು, ನಿಲ್ಸಿ. ಯಾಕೆ ರಮ್ಯಾ ಟೆನ್ಷನ್ ಆಗ್ತಿದ್ಯಾ ನನ್ನ ಹತ್ರನೇ? ಒಬ್ಬ ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದೀನಿ, ನೀವೇನ್ ರೈಮಿಂಗ್ ಅಲ್ಲಿ ಕವಿತೆ ಹೇಳ್ತಾ ಇದ್ದೀರಾ? ರಮ್ಯಾ, ಅವನ್ ನೋಡಕ್ ಹೇಗಿದ್ದಾನೆ ಮತ್ ಎಲ್ಲಿದ್ದಾನೆ ಅಂತ ನನ್ನ ಹತ್ರ ಹೇಳು. ಅವನ್ ನೆರಳು ಕೂಡ ನಿನ್ ಮೇಲೆ ಬೀಳಲ್ಲ ಇನ್ನು. ಆ ತರ ಅವನಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಅವಸರ ಪಟ್ಟು ನೀವು ಅವನ್ನ ಕೊಲೆಗಿಲೆ ಮಾಡ್ಬೇಡಿ. ಆಮೇಲೆ ಏನೋ ಅವನ್ ಮೇಲೆ ಕರುಣೆ ತೋರಿಸ್ತಿದ್ಯಾ? ಯಾಕೆ ಭಯ ಪಡ್ತಿದ್ಯಾ? ಇಲ್ಲ. ಮತ್ತಿನ್ನೇನು? ಒಂದ್ ವೇಳೆ ನೀವು ಕೋಪದಲ್ಲಿ ಅವನೇನಾದ್ರೂ ಕೊಲೆ ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ನೀವು ಜೈಲಿಗೆ ಹೋಗ್ಬಿಟ್ರೆ ನನ್ ಕತೆ ಏನಾಗೋದು? ರಮ್ಯಾ, ನನ್ ಮೇಲೆ ಎಷ್ಟು ಕರುಣೆ ನಿಂಗೆ. ನೀನ್ ಭಯ ಪಡ್ಬೇಡ ರಮ್ಯಾ, ಅವನ್ನ ಕೊಲೆ ಎಲ್ಲ ಮಾಡಲ್ಲ. ಆದ್ರೆ ಇನ್ಮೇಲೆ ನೀನ್ ಹಿಂದೆ ಬೀಳ್ದಿರೋ ತರ ಅವನಿಗೆ ಪನಿಷ್ಮೆಂಟ್ ನಾನ್ ಕೊಡ್ತೀನಿ. ಏನ್ ಮಾಡ್ತೀರಾ? ಅದನ್ನೆಲ್ಲ ಹೇಳೋದಕ್ ಹೋಗ್ಬಾರ್ದಮ್ಮ. ಹೇಳಿದ್ರೆ ಅದ್ರಲ್ಲಿ ಸ್ವಾರಸ್ಯನೇ ಇರಲ್ಲ. ಸರಿ, ಹಾಗಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ನಿಮಗ್ ಹೇಳ್ತೀನಿ. ಹಾ, ಹೇಳು. ಸರಿ ಸರಿ, ನಾನ್ ನೋಡ್ಕೋತೀನಿ. ನೀನೇನು ಭಯ ಪಡ್ಬೇಡ, ನಾನಿದ್ದೀನಲ್ವಾ. ಹಲೋ, ನಾನ್ ರಮ್ಯಾ. ಹೇ ರಮ್ಯಾ, ನನ್ಗಿದು ನಂಬಕ್ಕೆ ಆಗ್ತಾ ಇಲ್ಲ. ಹಂಗೆ ಆಕಾಶದಲ್ಲಿ ತೇಲಾಡ್ತಾ ಇದ್ದೀನೇನೋ ಅನಿಸ್ತಾ ಇದೆ. ಹಾ, ಇರತ್ತೆ. ರಮ್ಯಾ, ನೀನೇ ನನ್ನ ಕರೆದದ್ದು, ಈ ನನ್ನ ಹೃದಯ ಕದ್ದದ್ದು. ಹಾ, ಇರತ್ತೆ. ಹೀಗೆ ಆಡ್ಕೊಂಡೇ ಇರು. ನಾಳೆ ನಿಂಗೇನಾಗತ್ತೆ ಅಂತ ನೋಡು. ನಾನ್ ಯಾಕೆ ನಿಂಗೆ ಕಾಲ್ ಮಾಡ್ದೆ ಅಂತ ಗೊತ್ತಾ? ಯಾಕೆ? ಇನ್ಮೇಲಿಂದ ನೀ ನನ್ನ ಹಿಂದೆ ಬರ್ಲೇಬಾರ್ದು. ಏನೋ ಮುಂದ್ಗಡೆ ಬರ್ಬೇಕಾ? ನಾನೇ ನನ್ನ ಪಾಡಿಗೆ ಸುಮ್ಮನೆ ಇದ್ದೆ. ನೀನೇ ತಾನೇ ಈಗ ನನಗೆ ಫೋನ್ ಮಾಡಿರೋದು. ಇನ್ಮೇಲಿಂದ ನನ್ನ ಲೈಫಲ್ಲಿ ನೀನ್ ಬರ್ಲೇಬೇಡ. ಅದಕ್ಕೆ ನಾನು ನಿಂಗೆ ವಾರ್ನಿಂಗ್ ಕೊಡ್ತಿದ್ದೀನಿ. ನನ್ನ ಲೈಫಲ್ಲಿ ನೀನು ಟರ್ನಿಂಗ್ ಆಗ್ತೀಯಾ ಅಂತ ತಿಳ್ಕೊಂಡ್ರೆ, ನೀನ್ ನೋಡಿದ್ರೆ ನನಗೆ ವಾರ್ನಿಂಗ್ ಮಾಡ್ತಿದ್ಯಲ್ಲ ಡಾರ್ಲಿಂಗ್. ನನ್ನ ಹೃದಯ ಹೇಗೆ ಡಬ್ಬ ಡಬ್ಬ ಅಂತ ಬಡ್ಕೋತಿದ್ಯಾ ಅಂತ ಗೊತ್ತಿದ್ಯಾ? ಹೇ ರಮ್ಯಾ, ಹೇ, ಒಂದ್ ವೇಳೆ ನಾನು ಹೊಡೆಯೋದಕ್ಕೆ ಹುಡುಗರನ್ನ ಸೆಟ್ ಮಾಡಿದ್ರೆ ಜಾಸ್ತಿ ಮಾತಾಡ್ತಿದ್ದೀನ. ಅಯ್ಯಯ್ಯೋ, ಇವತ್ತು ಅಪ್ಪ ಮನೆ ಮುಂದೆನೆ ಕೂತಿದಾರಲ್ಲ, ಏನ್ ಮಾಡೋದು? ಯಾಕೆ ಲೇಟಾಗಿ ಬಂದಿ ಅಂತ ಬೇರೆ ಕೇಳ್ತಾರಲ್ಲ. ಅರ್ಜೆಂಟಲ್ಲಿ ಮಿಕ್ಸ್ಚರ್ ಬೇರೆ ತಗೊಂಬಂದಿಲ್ಲ.
ಸುಮ್ಮನೆ ಲವ್ ವಿಷಯ ಹೇಳ್ಬೇಡಣ್ವಾ. ಅಪ್ಪ, ಆ, ಏನಮ್ಮ ಸಂಕೋಚ ಯಾಕೆ ಪಡ್ಕೋತಿದ್ಯಾ ಹೇಳಮ್ಮ. ಸಂಕೋಚ ಪಟ್ಕೋಬೇಡಮ್ಮ. ಮಿಕ್ಸರ್ ತಗೊಂಬರ್ಲಿಲ್ವಾ? ಏನಪ್ಪ ನೀನು ಯಾವಾಗ ನೋಡಿದ್ರು ಮಿಕ್ಸ್ಚರ್ ಮಿಕ್ಸ್ಚರ್ ಮಿಕ್ಸ್ಚರೇನಾ? ನನ್ನ ಲೈಫ್ ಬಗ್ಗೆ ಏನಾದ್ರೂ ಯೋಚಿಸಿದ್ದೀರಪ್ಪ? ಅಮ್ಮ ಸತ್ತೋದಾಗ್ಲಿಂದ ಲೈಫ್ನ ಹಾಗೆ ತಳ್ತಿದ್ದೀರಲ್ಲ. ಯಾವಾಗ್ಲಾದ್ರೂ ಕೆಲ್ಸಕ್ಕೆ ಹೋಗಿ ದುಡ್ದಿದ್ದೀರಾ? ಏನಮ್ಮ ಹೀಗ್ ಮಾತಾಡ್ತಿದ್ಯಾ? ಮತ್ತೆ ಹೇಗಪ್ಪ ಮಾತಾಡೋದು? ಅಪ್ಪ ಇಲ್ಲಿ ನೋಡಿ, ನಿಮ್ಮನ್ನೆಲ್ಲ ನಂಬ್ತಿದ್ರ ಆಗಲ್ಲ. ಇನ್ಮೇಲಿಂದ ನನ್ನ ಲೈಫ್ನ ನಾನೇ ಡಿಸೈಡ್ ಮಾಡ್ತೀನಿ. ಏನಮ್ಮ ಹೇಳ್ತಿದ್ಯಾ? ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ನಿಮ್ಮಪ್ಪ ನಾನಿರ್ಬೇಕಾದ್ರೆ ನಿನ್ ಜೀವನದ ನಿರ್ಧಾರ ನೀನೇ ತಗೋತಿಯಾ? ಅಪ್ಪ, ನನಗ ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಲವ್ ಮಾಡ್ತಿದ್ದೀನಪ್ಪ. ಹುಡುಗ ಹೇಗೆ ಒಳ್ಳೆಯವನಾಗಿರ್ತಾನ? ಇಲ್ಲಪ್ಪ, ಕುಳ್ಳನಾಗಿರ್ತಾನೆ. ಏನದು ಹುಡುಗ ಕುಳ್ಳಗಿದಾನ? ಏನಪ್ಪ ಇದ್ರೆ ಏನೀಗ? ನಾನ್ ತಾನೇ ಮದ್ವೆ ಮಾಡ್ಕೊಂಡ್ ಬಾಳ್ತೀನಿ, ನೀನಪ್ಪ ಬಾಳ್ತೀಯ? ಒಬ್ಬ ಕುಳ್ಳನ್ನ ಮದ್ವೆ ಆದ್ರೆ ನನ್ ಗೌರವ ಏನಾಗ್ಬೇಕು? ಗೌರವದ ಬಗ್ಗೆ ನೀವ್ ಮಾತಾಡ್ತಿದ್ದೀರಾ? ಗೌರವ ಅಂತೆ ಗೌರವ. 1/4 ಕಿಲೋ ಮಿಕ್ಸ್ಚರ್ ಕೊಡ್ಸಿದ್ರೆ ಅವನ್ ಕಾಲ್ ಕೆಳಗೆ ಕೈ ಕಟ್ಕೊಂಡು ಬಿದ್ದಿರೋ ಜನ್ಮ ತಾನೇ ನೀವು? ಇವಾಗ ನೀನ್ ಏನ್ ನಿರ್ಧಾರ ಮಾಡಿದ್ಯಾ? ಆ ಕುಳ್ಳನ್ನ ಮದ್ವೆ ಆಗ್ಬೇಕು ಅಂತಿದ್ಯಾ? ಹೌದು. ಅದು ನನ್ ಜೀವಂತ ಇರೋ ತನಕ ಸಾಧ್ಯ ಇಲ್ಲ. ಹಾಗಾದ್ರೆ ಸತ್ತೋಗಿಪ್ಪ. ಏನಮ್ಮ ಹೇಳ್ದೆ? ಯಾಕೆ ಕಿವಿ ಕೇಳ್ಸಿಲ್ವಾ? ಸತ್ತೋಗಿಪ್ಪ ಅಂದೆ. ಆಗ ಇವಾಗ್ಲೇ ನಾನು ಸತ್ತು ಹೋಗ್ತೀನಿ. ಏನಮ್ಮ ಯಾಕೆ ಕಿರ್ಸ್ತಾ ಇದೀಯಾ? ಛೇ, ಕನಸ್ ಕಾಣ್ತಿದೀನ. ಏನಮ್ಮ ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾರಮ್ಮ. ಏನಮ್ಮ ಅದು ಬಂದು ಏನಮ್ಮ ಯಾಕೆ ಸಂಕೋಚ ಪಡ್ತಿದೀಯಾ? ಓ, ಮಿಕ್ಸ್ಚರ್ ತಗೊಂಬರೋದನ್ನ ಮರ್ತ್ಬಿಟ್ಯಾ? ಇಲ್ಲಪ್ಪ, ಬೇಕ್ರಿಲಿ ನಿಮ್ಗೋಸ್ಕರ 4 ಕಿಲೋ ಮಿಕ್ಸ್ಚರ್ ತೆಗ್ದಿಟ್ಟಿದ್ದೆಪ್ಪ. ಬರೋ ಅವಸರದಲ್ಲಿ ಅಲ್ಲೇ ಮರ್ತು ಬಂದ್ಬಿಟ್ಟೆಪ್ಪ. ಏನಮ್ಮ ಹೇಳ್ತಿದೀಯಾ? ಹೌದಪ್ಪ. 4 kg ಮಿಕ್ಸ್ಚರ್ನ ಅಲ್ಲೇ ಅಂಗಡಿಲೇ ಮರ್ತ್ ಬಂದ್ಯಾ? ಅದನ್ನ ನಾನು ಚೆನ್ನಾಗಿ ಮುರಿದು ತಿಂತಿದ್ನಲ್ಲ. ಅಪ್ಪ, ಏನಮ್ಮ? ಏನಪ್ಪ ಮಾಡುದು? ತಕ್ಷಣ ವಾಪಸ್ ಹೋಗಿ ಆ ಮಿಕ್ಸ್ಚರ್ನ ತಗೊಂಡ್ ಬಾ. ಅಪ್ಪ, ಹೋಗಮ್ಮ, ಹೋಗು. ಅಯ್ಯೋ ಪಾಪಿ ಅಪ್ಪ. ಮಿಕ್ಸ್ಚರ್ ಮೇಲೆ ತೋರ್ಸೋ ಅಕ್ರೆ ಕೂಡನು ಸ್ವಂತ ಮಗಳ ಮೇಲೆ ತೋರಿಸ್ತಿಲ್ವಲ್ಲ. ನಿನ್ನನ್ನೆಲ್ಲ ನಂಬ್ಕೊಂಡ್ರೆ ಲಾಸ್ಟ್ ವರೆಗೂ ನಾನು ಮದ್ವೆ ಆಗದೆ ಅಜ್ಜಿ ಹಾಗೆ ಸತ್ತೋಗೋದಂತೂ ಗ್ಯಾರಂಟಿ. ಕುಳ್ಳಕ್ಕಿದ್ರೂ ಪರವಾಗಿಲ್ಲ ಅಂತ ಆ ಇನ್ನೋಸೆಂಟ್ ಹುಡುಗನನ್ನೇ ಸುಮ್ಮನೆ ಮದ್ವೆ ಆಗೋದು ಬೆಸ್ಟ್ ಅಂತ ಅನ್ಸತ್ತೆ. ಅದೇ ನನ್ನ ಲೈಫ್ಗೂ ಕರೆಕ್ಟು. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಇಲ್ಲ, ತೆಗ್ದಿಟ್ಟಿದ್ದ 4 ಕಿಲೋ ಮಿಕ್ಸ್ಚರ್ ಜೊತೆಗೆ ಇನ್ನೇನಾದ್ರೂ ತಗೊಂಬರ್ಬೋದಾ ಅಂತ ಯೋಚನೆ ಮಾಡ್ತಿದ್ದೆಪ್ಪ. ಅದೆಲ್ಲ ಏನು ಯೋಚನೆ ಮಾಡ್ಬೇಡಮ್ಮ. ಕಣ್ಣಲ್ಲಿ ನೀರು ಬರೋ ತರ ಖಾರ ಚೆನ್ನಾಗಿರೋ ಅಂತ ಅದ್ರ ಜೊತೆಗೆ ಏನಾರು 2 kg ತಗೊಂಬಮ್ಮ. ಸರಿಪ. ನೀನೆಲ್ಲ ಇದ್ರೆ ಎಷ್ಟು, ಸತ್ರೆ ಎಷ್ಟು? ಏನಮ್ಮ ಇನ್ನೂ ಇಲ್ಲೇ ಇದ್ಕೊಂಡು ಯೋಚನೆ ಮಾಡ್ತಿದ್ಯಾ? ಮಿಕ್ಸ್ಚರ್ನ ಯಾರಾದ್ರೂ ತಗೊಂಡೋಗ್ಬಿಡ್ತಾರಮ್ಮ. ಬೇಗ ಹೋಗಮ್ಮ. ಲೇ, ನಿಮ್ ಕುಟುಂಬನೇ ಮಿಕ್ಸರ್ ಕುಟುಂಬ ಏನೋ? ನಾನೀಗ ಅದ್ರಲ್ಲಿ ಮಿಕ್ಸ್ ಆಗ್ಬೇಕಾ? ನನಗೆ ಹುಡುಗರನ್ನ ಬಿಟ್ಟು ಹೊಡಿಸ್ತೀನಿ ಅಂತ ರಮ್ಯಾ ಹೇಳಿದ್ಲಲ್ವಾ? ಇಲ್ಲಿ ನೋಡಿದ್ರೆ ಯಾರು ಕಾಣ್ತಿಲ್ವೇ? ಅದ್ ಯಾರಿರ್ಬೋದು? ಸರಿ, ಹಿಂಗೆ ಪಬ್ಲಿಕ್ ಆಗಿ ರೋಡಲ್ಲಿ ನಿಂತ್ಕೊಳ್ಳೋದು ಬೇಡ. ಅಲ್ಲಿ ಮರೆಯಲ್ಲಿ ನಿಂತ್ಕೊಂಡು ನೋಡ್ತೀನಿ.
Swat.